ನಮಸ್ಕಾರ ರೀ ಎಲ್ಲ ಶ್ರೀ ಗುರುದೇವ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲ ಪ್ರಿಯ ವೀಕ್ಷಕರೇ, ಬರೀ ನಾನು ನಿಮಗೊಂದು ಅಜ್ಜನವ್ರ ಬಗ್ಗೆ ಅತ್ಯುತ್ತಮವಾದಂತಹ ಮಾಹಿತಿ ನೀಡಕ್ಕೆ ಬಂದೀನಿ ಈ ವಿಡಿಯೋದೊಳಗೆ. ನೋಡ್ರಿ, ಹೆಬ್ಬಳ್ಳಿ ಅಜ್ಜನವರು. ಹೆಬ್ಬಳ್ಳಿ ಅಜ್ಜನವರು ಅಂದ ತಕ್ಷಣ ನೀವು ಹಲವಾರು ಕಡೆ ಕೇಳಿರ್ತೀರಿ ಮತ್ತು ನೋಡಿರ್ತೀರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಒಳಗೂ ಕೂಡ ಆ ಅಜ್ಜರ ಬಗ್ಗೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ. ಮತ್ತು ಭಕ್ತರು ಏನಂತಾರೆ ಎಲ್ಲ ಕೂಡ ಅಪ್ಲೋಡ್ ಮಾಡಿರ್ತೀವಿ, ನೀವು ಕೂಡ ನೋಡಿರ್ತೀರಿ. ಆದರೂ ಕೂಡ ಕೆಲವೊಂದಿಷ್ಟು ಗೊಂದಲಗಳು ಇರ್ತಾವೆ ರೀ. ಅಜ್ಜರ ಗದ್ದಿಗೆ ಯಾವಾಗಿರುತ್ತೆ, ಯಾವ ದಿವಸ ಇರುತ್ತೆ, ಮತ್ತು ಇಲ್ಲಿ ಯಾವ್ಯಾವ ಥರ ಪರಿಹಾರ ಸಿಗುತ್ತೆ ನಮಗೆ, ಮತ್ತು ಇಲ್ಲಿ ಹೋದ್ರೆ ಇವ್ರೇನಾದರೂ ರೊಕ್ಕ ಇಸ್ಕೊಂತಾರನೋ, ಮತ್ತು ಇನ್ನೂ ಅನೇಕ ನಿಮ್ಗೆ ಪ್ರಶ್ನೆಗಳು ಇರ್ತಾವೆ ರೀ. ಬರ್ರಿ, ಹೆಂಗಿದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಎಲ್ಲ ನಿಮ್ಗೆ ಕ್ಲಾರಿಟಿ ಕೊಡಕತ್ತೀನಿ ರೀ. ನೋಡ್ರಿ ವೀಕ್ಷಕರ, ಪ್ರತಿ ಗುರುವಾರಕ್ಕೊಮ್ಮೆ ಶ್ರೀಯುತ ಹೆಬ್ಬಳ್ಳಿ ಅಜ್ಜನವರು ಹೆಬ್ಬಳ್ಳಿ ಒಳಗೆ ತಮ್ಮ ಹೇಳಿಕೆ ಹೇಳ್ತಾರೆ ರೀ. ಅದಾದ ತಕ್ಷಣ ನೋಡ್ರಿ, ಪ್ರತಿ ರವಿವಾರಕ್ಕೊಮ್ಮೆ ಏನೈತೆ ನೋಡ್ರಿ, ಕುರುಡಿ ಗ್ರಾಮದೊಳಗೆ ಅಜ್ಜರು ಹೇಳಿಕೆನ ಹೇಳ್ತಾರೆ ರೀ. ಮತ್ತು ಪ್ರತಿ ಗುರುವಾರ ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ಏನೈತೆ ನೋಡ್ರಿ, ಹೆಬ್ಬಳ್ಳಿ ಅಜ್ಜನವರು ಹೆಬ್ಬಳ್ಳಿಯ ಜುಮಾ ಮಸೀದಿ ಒಳಗೆ ಇವರು ಹೇಳಿಕೆ ಹೇಳ್ತಾರೆ ರೀ. ಮತ್ತು ಇವರು ಹೇಳಿಕೆ ಹೇಳ್ಕೊಂತನ ಬಂದು ಸುಮಾರು ಹಲವಾರು ಭಾಳ ವರ್ಷಗಳಾಗೈತೆ ರೀ. ಮತ್ತು ಇಲ್ಲಿ ನಿಮ್ದು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಸಾಲ್ವ್ ಆಕ್ಕಾವ್ರಿ. ನಾವು ಅಷ್ಟೇ ಅಲ್ಲ, ಮತ್ತು ಇಲ್ಲಿ ಬರ್ತಕ್ಕಂಥ ವೀಕ್ಷಕರು ಇದ್ರ ಬಗ್ಗೆ ಹೇಳ್ಯಾರ್ರಿ. ಮತ್ತು ವೀಕ್ಷಕರು ಮತ್ತು ಭಕ್ತರು ಇವ್ರ ಅಜ್ಜರ ಬಗ್ಗೆ ಎಲ್ಲ ಅವ್ರು ಏನೇನು ಪವಾಡ ಆಗ್ಯವು, ಏನೇನಿಲ್ಲ ಅನ್ನೋದನ್ನು ಎಲ್ಲ ಹೇಳ್ಯಾರ್ರಿ. ಮತ್ತು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ನಾನು ನಿಮ್ಗೆ ಒಂದು ನಂಬರ್ ಹಾಕಂತೀನಲ್ಲ ರೀ, ಇಲ್ಲಿ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇವ್ರ ಕಡೆ ವಿಶೇಷವಾಗಿ ಯಾವ್ಯಾವ ರೀತಿಯ ಭಕ್ತರು ಬರ್ತಾರಪ್ಪ ಅಂದ್ರೆ ನೋಡ್ರಿ, ಇವಾಗ ಮಕ್ಕಳ ಫಲ ಆಗಿರಂಗಿಲ್ಲ ರೀ. ಮಕ್ಕಳ ಫಲ ಮತ್ತು ಇತ್ಯಾದಿಗಳು ಯಾವ್ಯಾವ ರೀತಿ ಇರ್ತಾರಪ್ಪ ಅಂದ್ರೆ ನೋಡ್ರಿ, ಕಲ್ಯಾಣ ಭಾಗ್ಯ ಮತ್ತು ವಿದ್ಯಾಭಾಗ್ಯ ಮತ್ತು ಮಕ್ಕಳ ಭಾಗ್ಯ ಮತ್ತು ಇನ್ನೂ ಅನೇಕ ತಮ್ಮ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಇಲ್ಲಿ ತೊಗೊಂಬಂದು ಅಜ್ಜರ ಕಡೆ ಅವರು ಹೇಳ್ಕೊತಾರೆ ರೀ. ಮತ್ತು ಅವರ ಎಲ್ಲ ಸಮಸ್ಯೆಗಳಿಗೆ ಆಲ್ಮೋಸ್ಟ್ ಉತ್ತರ ಸಿಕ್ಕವು. ಮತ್ತು ಇನ್ನೂ ಕೂಡ ಹಲವಾರು ಭಕ್ತಾದಿಗಳು ಬರಾಕಂತಾರೆ ಮತ್ತು ಇನ್ನೂ ಬರ್ತಾರೆ ರೀ. ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ನೀವು ಕೂಡ ವಿಡಿಯೋದೊಳಗೆ ನೋಡಿರ್ತೀರಿ, ಹಲವಾರು ಭಕ್ತರು ಇಲ್ಲಿ ಬಂದಿರ್ತಾರೆ. ಇಷ್ಟು ಜನಕ್ಕೆ ನೋಡ್ರಿ, ಸುಮ್ಮನೆ ಈ ನಮ್ಮ ರೋಣ ತಾಲೂಕಿನ ಕೋಡಿ ಗ್ರಾಮದೊಳಗೂ ಕೂಡ ಹೆಬ್ಬಳ್ಳಿ ಅಜ್ಜನವರು ಪ್ರತಿ ರವಿವಾರಕ್ಕೊಮ್ಮೆ ಅವರಲ್ಲಿ ಹೇಳಿಕೆ ಹೇಳ್ತಾರೆ ರೀ. ಮತ್ತು ಪ್ರತಿ ಗುರುವಾರಕ್ಕೊಮ್ಮೆ ಏನೈತೆ ನೋಡ್ರಿ ಹೆಬ್ಬಳ್ಳಿ ಒಳಗೆ, ಮತ್ತು ಪ್ರತಿ ಅಮಾವಾಸ್ಯೆಗೊಮ್ಮೆ ಸಹಿತ ಅವರು ಹೆಬ್ಬಳ್ಳಿ ಅಜ್ಜನವರು ಹೆಬ್ಬಳ್ಳಿ ಒಳಗನ ತಮ್ಮ ಹೇಳಿಕೆ ಹೇಳ್ತಾರೆ ರೀ. ಮತ್ತು ಇನ್ನೂ ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ಹೆಬ್ಬಳ್ಳಿ ಅಜ್ಜನವ್ರ ಕಡೆ ಹಲವಾರು ಭಕ್ತಾದಿಗಳು ಬರ್ತಾರೆ ರೀ. ನಾವು ಕೂಡ ಅವ್ರ ಕಡೆ ಹೊರಟು ಸುಮಾರು 2 ವರ್ಷ ಸಮೀಪ ಬಂತು. ನಮಗೂ ಕೂಡ ಒಳ್ಳೆಯದಾಗಿದೆ ಮತ್ತು ಆಗ್ತಾ ಬರ್ತಾ ಇದೆ. ಮತ್ತು ನಾವು ಕೂಡ ನೋಡ್ರಿ, ನಾವು ಇವಾಗ ಒಂದು ಮೀಡಿಯಾದವ್ರು ಏನಿರ್ತೀವಿ ಅಂದ್ರೆ ನಾವು ಕೂಡ ಇವಾಗ ಮೀಡಿಯಾದವ್ರು ಏನೋ ಮಾಡ್ತಿರ್ತೀವಿ ಅಂದ್ರೆ, ಸೊ ನಮಗೆ ನಿಜವಾಗ್ಲೂ ಅನಿಸಿರ್ಬೇಕ್ರಿ. ಅದು ನಿಜವಾಗ್ಲೂ ಅನಿಸಿದ್ರೆ ಮಾತ್ರ ಏನು ಮಾಡ್ತೀವಿ, ಅವ್ರ ಕಡೆ ಹೋಗಿ ವಿಡಿಯೋ ಮಾಡೋದಾಯ್ತು. ಮತ್ತು ಭಕ್ತರಿಗೆ ಒಳ್ಳೇದಾದ್ರೆ ಮಾತ್ರ ನಾವು ವಿಡಿಯೋ ಮಾಡಾಕ್ತೀವಿ ರೀ. ಅದೇ ತರಹ ನೋಡ್ರಿ, ಹಲವಾರು ಭಕ್ತಾದಿಗಳ ಅಭಿಪ್ರಾಯ ಕೂಡ ಐತ್ರಿ. ಅಜ್ಜನವರು ಚಲೋ ಹೇಳ್ತಾರೆ. ಮತ್ತು ಇಲ್ಲಿ ಯಾವುದೇ ರೀತಿಯ ರೊಕ್ಕನೂ ಇಸ್ಕೊಳಂಗಿಲ್ಲ. ಅವರು 1 ರೂಪಾಯಿ ಸತಕ್ಕೆ ತಮ್ಮ ಕೈಲಿ ಇಸ್ಕೊಳಂಗಿಲ್ಲ. 1 ರೂಪಾಯಿ ಸತಕ್ಕೆ ನಾವು ಕೊಡಕ್ಕೆ ಹೋದ್ರೆ ಅವ್ರು ಇಸ್ಕೊಳ್ಳಲ್ಲ ಅಂತಂದು ಹಲವಾರು ಭಕ್ತರು ನಾವು 1 ರೂಪಾಯಿ ಕೊಡಕ್ಕೆ ಹೋದ್ರ ಸತಕ್ಕೆ ಇಲ್ಲಿ ಅಜ್ಜನವರು ಇಸ್ಕೊಳ್ಳಂಗಿಲ್ಲ ಅಂತಂದು ಹಲವಾರು ಭಕ್ತರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಇವಾಗಲಿಕ್ಕೆ. ಸೊ ಮತ್ತು ಆಲೆಬದೊಳಗೆ ಇಲ್ಲಿ ನೋಡ್ರಿ, ಇಲ್ಲರ ಅಜ್ಜರ ಕಡೆ ಹಲವಾರು ಇವಾಗ ನೋಡ್ರಿ ದೇವ್ರ ಬರ್ತಿರ್ತಾವೆ, ಕೆಲವೊಂದಿಷ್ಟು ಶಿವಕ್ಕಿರ್ತಾವೆ, ಅವ್ರ ಸತೆ ಬರ್ತಾರೆ. ಮತ್ತು ಕೆಲವೊಂದಿಷ್ಟುಗಳು ಪಿಶಾಚಿಗಳು ಮತ್ತು ಇನ್ನು ದೆವ್ವ ಇಂಥವೇನಿರ್ತಾವೆ ನೋಡ್ರಿ, ಇವು ಕೂಡ ಅಜ್ಜನವ್ರ ಕಡೆ ಬಂದಿರ್ತಾರೆ. ಅವಕ್ಕೂ ಕೂಡ ಆಲ್ಮೋಸ್ಟ್ ಎಲ್ಲ ಸೊಲ್ಯೂಷನ್ ಸಿಗುತ್ತೆ ರೀ. ಮತ್ತು ಇನ್ನೂ ಅನೇಕ ಭಕ್ತಾದಿಗಳು ಇಲ್ಲಿ ಬಂದಾಗ ಹೇಳ್ತಾರೆ ಒಂದು ಮಾತ್ರ, ಇಲ್ಲೇನಪ್ಪ ಅಂದ್ರೆ ನೋಡ್ರಿ, ಈ ಅಜ್ಜನವ್ರ ಕಡೆ ಬಂದಾಗ ನಂಬಿಕೆ ಇರ್ಬೇಕ್ರಿ. ನಂಬಿಕೆ ಇಟ್ಟು ನಡೆದ್ರೆ ಎಲ್ಲ ಆಕೈತೆ ಅಂತಂದು ಪ್ರತಿಯೊಬ್ಬ ಭಕ್ತರನ್ನು ನಾನು ಕೇಳಿದಾಗ, ಸಂದರ್ಶನ ಮಾಡಿದಾಗ ಕೂಡ ಅವರು ಪ್ರತಿ ಸಾರಿನೂ ಇದೇ ಮಾತನ್ನು ಹೇಳಿದ್ದಾರೆ, ನಂಬಿಕೆ ಇಡ್ಬೇಕ್ರಿ. ಇಲ್ಲಿ ನೋಡ್ರಿ, ಇವ್ರು ಅಜ್ಜರ ಕಡೆ ಬಂದ ಮ್ಯಾಗ ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ ಏನೈತೆ ನೋಡ್ರಿ, ನಮಗೆ ಹಲವಾರು ಕಷ್ಟಗಳು ಇಲ್ಲಿ ಬಂದ ಮೇಲೆ ಪರಿಹಾರ ಆಗ್ಯಾವು. ಮತ್ತು ನೌಕರಿ ಇಲ್ಲದವರಿಗೆ ನೌಕರಿ ಕೂಡ ಸಿಕ್ಕೈತೆ. ಮತ್ತು ಮಕ್ಕಳ ಬಗ್ಗೆ ಅಂಕರಿ ಇಲ್ಲಿ ಯಾವುದೇ ಕಾರಣಕ್ಕೂ ಹುಸಿನ ಹೋಗಿಲ್ಲ ಅಂತಂದು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾರೆ ರೀ. ಮತ್ತು ಹಲವಾರು ಆರೋಗ್ಯ ಸಮಸ್ಯೆಗಳು
ಇದ್ದವರು ಬಂದಾರ್ರಿ ಮತ್ತು ಆರಾಮನಾಗ್ಯಾರಿ. ಮತ್ತು ಕಣ್ಣಿನ ಸಮಸ್ಯೆಗಳಿದ್ದವರು ಅವರು ಕೂಡ ಬಂದಾರ್ರಿ. ನಾನು ನನ್ನ ಕಣ್ಣಾರ ನೋಡೀನಿ, ಅವ್ರಿಗೂ ಕೂಡ ಎಷ್ಟೋ ಆರಾಮಾಗೈತ್ರಿ. ಮತ್ತು ಇನ್ನೂ ಹಲವಾರು ನಾನು ಸಂದರ್ಶನ ತೊಗೊಂಡೊಳಗೆ ನೀವು ನೋಡಿರ್ಬೋದು ರೀ. ನಾ ಈ ಚಾನಲ್ ಒಳಗೆ ಪ್ರತಿಯೊಂದು ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಅಪ್ಲೋಡ್ ಮಾಡ್ಬೇಕಾದ್ರೆ ನೀವು ಕೂಡ ನೋಡಿರ್ತೀರಿ. ಹಲವಾರು ಸತ್ಯಾಂಶಗಳನ್ನು ಅಜ್ಜರಲ್ಲಿ ಹೇಳಿರ್ತಾರೆ, ಭಕ್ತರು ಕೂಡ ಕೇಳಿರ್ತಾರೆ ಮತ್ತು ಅವ್ರ ಕಷ್ಟಗಳಿಗೆ ಹಲವಾರು ಪರಿಹಾರಗಳನ್ನು ನೀಡ್ಯಾರ. ಸೊ ನಾನು ಈ ವಿಡಿಯೋದೊಳಗೆ ಕೊನೆಯದಾಗಿ ಹೇಳೋದಿಷ್ಟ ರೀ, ಅಜ್ಜಾರ ಕಡೆ ಬರ್ರಿ, ನಂಬಿಕೆ ಇಡ್ರಿ, ಆಮೇಲೆ ಏನೈತೆ ನೋಡ್ರಿ ನೀವು ಫಲನ ಪಡ್ಕೊತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಕ್ಕಂತೀನಿ ರೀ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣ ಅಂತ. ಬಾಯ್ ರೀ ಪ್ರಿಯ ವೀಕ್ಷಕ.